25 ಮಾರ್ಚ್ 2ನೇ ತಾರೀಕು ಭಾನುವಾರದಂದು ಪಟ್ಟಣದ ಸರ್ಕಾರಿ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಜಿಲ್ಲೆಯಲ್ಲಿಯೇ ಪ್ರಪ್ರಥಮವಾಗಿ ಮಹಿಳಾ ಕಲಾವಿದರು ಅಭಿನಯದ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕ ಪ್ರದರ್ಶನವಾಗುತ್ತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕನ್ನಡಾಂಬೆ ಕಲಾ ತಂಡದ ಅಧ್ಯಕ್ಷರಾದ ಶೆಟ್ಟಿಹಳ್ಳಿ ಸಾವಿತ್ರಮ್ಮ ಮಾಹಿತಿ ತಿಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ರಾಜಕೀಯ ಗಣ್ಯ ವ್ಯಕ್ತಿಗಳು ಹಾಗೂ ರಂಗಭೂಮಿಯ ಹಿರಿಯ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಹಿಳಾ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಮನವಿ ಮಾಡಿದರು. ಈ ನಾಟಕ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡುತ್ತಿರುವ ಎಲ್ಲ ಗಣ್ಯರಿಗೂ ತುಂಬು ಹೃದಯದ ಸ್ವಾಗತ ಕೋರಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ನಾಟಕದ ನಿರ್ದೇಶಕರಾದ ಸವಿತಾ ಕುಮಾರ್, ಎಸ್ಟಿ ಸಾವಿತ್ರಮ್ಮ, ನೇತ್ರ ನವೀನ್, ವನಜಾಕ್ಷಿ ಧರ್ಮೇಂದ್ರ, ಸುಜಾತ ಕೃಷ್ಣೇಗೌಡ, ಕುಶಲಾಮತಿ, ನಿಖಿತಾ, ಹೇಮ, ಬಾಬು, ಕಾಂತಮಣಿ ಸೇರಿದಂತೆ ಇತರರು ಹಾಜರಿದ್ದರು. ಈ ಒಂದು ನಾಟಕವನ್ನು ನಾವು ಅಭಿನಯಿಸುತ್ತಿದ್ದೇವೆ. ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಡಾಕ್ಟರ್ CN ಮಂಜುನಾಥ್ ಅವರು, ಸಂಸದರು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ, ಅಧ್ಯಕ್ಷತೆ CN ಬಾಲಕೃಷ್ಣನವರು, ಜನಪ್ರಿಯ ಶಾಸಕರು, ಶ್ರವಣಬೆಳಗೊಳ ಕ್ಷೇತ್ರ, ನೇತೃತ್ವ ಶ್ರೀಮತಿ ಕುಸುಮಾ ಬಾಲಕೃಷ್ಣನವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಹಿಳಾ ರಂಗಭೂಮಿ ಪ್ರೋತ್ಸಾಹಕರು, MA ಗೋಪಾಲಸ್ವಾಮಿಯವರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, CS ಮೋಹನ್ ರವರು, ಅಧ್ಯಕ್ಷರು ಪುರಸಭೆ ಚನ್ನರಾಯಪಟ್ಟಣ, CS ಪುಟ್ಟೇಗೌಡರು, ಮಾಜಿ ಶಾಸಕರು, ಶ್ರವಣಬೆಳಗೊಳ ಕ್ಷೇತ್ರ, AC ಆನಂದ್ ಅವರು, ತಾಲೂಕು BJP ಮುಖಂಡರು, CN ಪುಟ್ಟಸ್ವಾಮಿಗೌಡರು, ರಾಜ್ಯ ಮಾರಾಟ ಮಹಿಳಾ ಮಂಡಳಿ ನಿರ್ದೇಶಕರು, JM ರಾಮಚಂದ್ರರವರು, ಕಾಂಗ್ರೆಸ್ ಮುಖಂಡರು, ಇವರೆಲ್ಲರೂ ಕೂಡ ನಮಗೆ ಬಂದು ಪ್ರೋತ್ಸಾಹಿಸಲಿದ್ದಾರೆ. ಇನ್ನೂ ತುಂಬ ಅನೇಕ ನಮ್ಮ ತಾಲೂಕಿನ ಎಲ್ಲ ಗಣ್ಯರು ಕಲಾವಿದರು ಬಂದು ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ತಾವೆಲ್ಲರೂ ಕೂಡ ಬಂದು ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಮಂಜುನಾಥ್, IK, TV 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ.